ಇಲ್ಲಿ ವೇದಿಕೆಯಲ್ಲಿ ಇರೋವಂಥದ್ದು ನಾನು ಕೃಷ್ಣದಾಸ್, ಇವರು ಪುಟ್ಟರಾಜಪ್ಪ ಅಂತೇಳಿ ಛಲವಾದಿ ಮಹಾಮಂಡಳ ರಾಜ್ಯಾಧ್ಯಕ್ಷರು, ನಾರಾಯಣ ದಾಸ್ ಹಿರಿಯ ದಲಿತ ಚಳುವಳಿಯ ಹೋರಾಟಗಾರರವರು, ಅವರು ರಂಗಸ್ವಾಮಿ ಅಂತ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯ ತಾಲೂಕು ಅಧ್ಯಕ್ಷರು, ನಮ್ಮ ಈರೇಶ್ ಹಿರೇಹಳ್ಳಿ ಅಂತ ರಾಜ್ಯ ಸಂಘಟನಾ ಸಂಚಾಲಕರು ಹಾಗೂ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯ ಸದಸ್ಯರು ಅವರು, ಹರೀಶ್ ಉಳುವಾರೆ ಚಂದ್ರಗುಪ್ತ ಮೌರ್ಯ ಸಂಘಟನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ಗೋವಿಂದರಾಜ್ ರಾಜ್ಯ ಉಪಾಧ್ಯಕ್ಷರು ಹಂದಿಜೋಗಿ ಸಂಘ ಅಂತ. ಸರ್, ಇವತ್ತು ನಾವು ನಿಮ್ಮ ಮೂಲಕ ನಾವು ಸಮಾಜಕ್ಕೆ ಏನು ಮಾಹಿತಿಗಳನ್ನ ನೀಡಬೇಕು ಆ ಕಾರಣಕ್ಕೆ ಇಲ್ಲಿ ಬಂದಿದ್ದೀವಿ. ನೀವು ಕಳೆದ 35 ವರ್ಷಗಳಿಂದ ಒಳ ಮೀಸಲಾತಿ ಬಗ್ಗೆ ಒಂದು ಹೋರಾಟವನ್ನು ದಲಿತ ಸಂಘಟನೆಗಳ ಎಲ್ಲ ಜಾತಿಗಳು ಕೂಡ ಮಾಡ್ಕೊಂಡು ಬರ್ತಾಯಿದ್ವು. ಆದರೆ ಅದು ಒಂದು ನಿರ್ದಿಷ್ಟ ಒಂದು ತಾರ್ಕಿಕ ಅಂತ್ಯವನ್ನು ತೆಗೆದುಕೊಂಡಿರಲಿಲ್ಲ. ಇದಕ್ಕೆ ಸುಪ್ರೀಂ ಕೋರ್ಟ್ ಆಗಸ್ಟ್ 2024ರಲ್ಲಿ ಒಂದು ತೀರ್ಪನ್ನು ಕೊಡುತ್ತೆ. ಒಳ ಮೀಸಲಾತಿಯನ್ನು ಕಲ್ಪಿಸುವಂಥ ಅಧಿಕಾರ ರಾಜ್ಯ ಸರ್ಕಾರಗಳಿದೆ, ರಾಜ್ಯ ಸರ್ಕಾರಗಳೇ ಆ ಕೆಲಸವನ್ನು ಮಾಡ್ಬೋದು ಅಂತ ಹೇಳಿ ತೀರ್ಮಾನ ಕೊಡ್ತು. ಆ ತೀರ್ಮಾನ ಕೊಟ್ಟ ನಂತರದಲ್ಲಿ ಕಾಂಗ್ರೆಸ್ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಏಕಸದಸ್ಯ ಆಯೋಗವನ್ನು ಒಂದು ರಚನೆ ಮಾಡಿ ಅವರು ಸರ್ಕಾರಕ್ಕೆ ಮನೆ ಮನೆಗೆ ಭೇಟಿ ನೀಡಿ ದತ್ತಾಂಶಗಳನ್ನು ಸಂಗ್ರಹಿಸಿ ಸರ್ಕಾರಕ್ಕೆ ವರದಿನೂ ಕೂಡ ಸಲ್ಲಿಸ್ತು. ಆ ವರದಿನ ಪುನಃ ಸರ್ಕಾರ ಪರಿಷ್ಕರಿಸಿ ABC ಅಂತ ಗುಂಪುಗಳು ಮಾಡಿ ಈ ಪ್ರವರ್ಗ ಎ ಗುಂಪಿನಲ್ಲಿ ಮಾದಿಗ ಸಂಬಂಧಿತ ಜಾತಿಗಳು, ಪ್ರವರ್ಗ ಬಿ ಗುಂಪಿನಲ್ಲಿ ವಲಯ ಸಂಬಂಧಿತ ಜಾತಿಗಳು, ಪ್ರವರ್ಗ ಸಿ ಗುಂಪಿನಲ್ಲಿ ಲಮಾಣಿ, ಕೊರ್ಮ, ಭೋವಿ ಮತ್ತು ಇತರೆ ಸಮುದಾಯಕ್ಕೆ ಸೇರಿದಂಥ ಜಾತಿಗಳು ಅದರ ಇಷ್ಟನ್ನು ಸೇರಿಸ್ತಾ ಅದರ ಜೊತೆಗೆ ಅಲೆಮಾರಿ, ಅರೆ ಅಲೆಮಾರಿ ಬುಡಕಟ್ಟು ಜನಾಂಗ ಅವನ್ನೂ ಕೂಡ ಆ ಸಿ ಗ್ರೂಪಿನಲ್ಲಿ ಸೇರಿಸ್ಬಿಡ್ತು. ಆದರೆ ಸೇರಿಸಿ ಏನು ಯಾವ ರೀತಿ ಹಂಚಿಕೆ ಮಾಡ್ತು ಅಂದರೆ ಒಳ ಮೀಸಲಾತಿಯನ್ನು 6% ಮಾದಿಗರಿಗೆ ಎ ಗ್ರೂಪಿಗೆ, 3% ಬಿ ಗ್ರೂಪಿಗೆ, 5% ಸಿ ಗ್ರೂಪಿಗೆ ಹಂಚಿಕೆ ಮಾಡಿತು. ಆಯಿತು ಅಂದ್ಬಿಟ್ಟು ಎಲ್ಲರೂ ಕೂಡ ಇದನ್ನು ಸ್ವಾಗತ ಮಾಡಿದರು, ಎಲ್ಲ ಆಯಿತು. ಆದರೆ ವಿಚಿತ್ರ ಏನಾಯಿತು ಅಂತ ಹೇಳಿದರೆ 100 ಈ ಥರ 6-5 ಮಾಡಿದ ನಂತರದಲ್ಲಿ 100 ರೋಸ್ಟರ್ ಬಿಂದುಗಳನ್ನು ಸಿದ್ಧತೆ ಮಾಡ್ತು, ಸರ್ಕಾರ ಪ್ರಕಟಿಸ್ತು. 100 ರೋಸ್ಟರ್ ಬಿಂದುಗಳು ಅಂದರೆ 1ನೇ ಹುದ್ದೆ ಪ್ರವರ್ಗ ಎಗೆ, ಆನಂತರದ 9ನೇ ಬಿಂದು ಬಿಗೆ, 15 ಬಿಂದು ಸಿಗೆ, ಪರಿಷ್ಠ ಜಾತಿನಲ್ಲಿ, ಬೇರೆ ಜನರಲ್ ಕ್ಯಾಟಗರಿನಲ್ಲ. ಪ್ರವರ್ಗದಲ್ಲಿ ಈಗಿನ ಒಳ ಮೀಸಲಾತಿ ಕಲ್ಪಿಸ್ಬೇಕಾದ್ರೆ 1ನೇ ಬಿಂದು ಎಗೆ, 9ನೇ ಬಿಂದು ಬಿಗೆ, 15ನೇ ಬಿಂದು ಸಿಗೆ 3 ವರ್ಗಗಳಿಗೂ ಕೂಡ ಗುರುತಿಸ್ತು. ಯಾವಾಗ ಇದು ಹೊರಬೀಳ್ತಾ ಈಗ ರೋಸ್ಟರ್ ನಿಯಮ ಪ್ರಕಟಿಸ್ತೋ ಎಲ್ಲ ಕಡೆ ಅಸಮಾಧಾನಗಳು ಭುಗಿಲೆದ್ದ ಎಲ್ಲ ರಾಜ್ಯಾದ್ಯಂತ ಇವತ್ತಲೂ ಕೂಡ ಎಲ್ಲ ಕಡೆ ಕೂಡ ಪ್ರತಿಭಟನೆಗಳು, ಚಳುವಳಿಗಳು ಕೂಡ ಪರಸ್ಪರ ಕೆಸರಾಚಾಟ, ಏನು ಆ ಜಾತಿ ಮೇಲೆ ಈ ಜಾತಿ ಮೇಲೆ ಅವರು ತಿನ್ಕೊಂಡು ಹೋಗ್ತಾರಂತ ಇವರು, ಈಗೆಲ್ಲ ಪರಸ್ಪರ ಒಬ್ರಿಗೊಬ್ಬರು ಈಗ ಬೀದಿಗೆ ಬಂದುಬಿಟ್ಟಿದ್ದಾರೆ ಸರ್. ಇದಕ್ಕೆಲ್ಲ ಮೂಲಭೂತ ಕಾರಣ ಹಿಂದೆ ಇದ್ದಂಥ BJP ಸರ್ಕಾರ 2022ರಲ್ಲಿ ಜಾತಿ ಜನಸಂಖ್ಯಾವಾರು SCಗಳಿಗೆ ಮೀಸಲಾತಿನೇ ಹೆಚ್ಚಿಸ್ತು. 15 ಇದ್ದದ್ದನ್ನು SCಗೆ ಇದ್ದದ್ದನ್ನು 17ಕ್ಕೆ ಹೆಚ್ಚಿಸ್ತು, ST 3ಕ್ಕೆ ಇದ್ದದ್ದನ್ನು 7ಕ್ಕೆ ಹೆಚ್ಚಿಸಿದ್ದು ಒಳ್ಳೆಯದೇ. ಅದು ಜನಸಂಖ್ಯಾವಾರು ಬಾಬಾ ಸಾಹೇಬ್ರು ಹೇಳಿರೋದು ಅದೇ ಥರ, ಜಾತಿ ಜನಸಂಖ್ಯಾವಾರು ಮೀಸಲಾತಿ ಹಂಚಿಕೆ ಆಗಬೇಕು ಅನ್ನೋಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಆಶಯ ಅದು. ಆದರೆ ಆ ಹಂಚಿಕೆ ಮಾಡಬೇಕಾದ್ರೆ, ಒಳ ಮೀಸಲಾತಿನ ಹಂಚಿಕೆ ಮಾಡಬೇಕಾದ್ರೆ ಏನು ತಪ್ಪು ನಡೆದಿದೆ ಅಂತಂದರೆ ಇಲ್ಲಿ ಸುಮಾರು ಉದಾಹರಣೆಗೆ ಈಗ ಒಂದು ಇಲಾಖೆಯಲ್ಲಿ 8 ಹುದ್ದೆಗಳಿದ್ದಾವೆ ಅಂತ ಅಂದ್ಕೊಳ್ಳೋಣ ಸರ್. 8 ಹುದ್ದೆಗಳಿದ್ದಾವೆ ಅಂದ್ಕೊಳ್ಳೋಣ. ಆ 8 ಹುದ್ದೆಗಳಲ್ಲಿ 1ನೇ ಹುದ್ದೆ ಪ್ರವರ್ಗ ಬಿಗೆ ಹೊರಟೋಗುತ್ತೆ, 1ನೇ ಹುದ್ದೆ ಎಗೆ ಹೊರಟೋಗುತ್ತೆ. ಆ ನಂತರದಲ್ಲಿ ಏನು 7 ಹುದ್ದೆಗಳು ಉಳ್ಕೊಳ್ತಾವೋ ಅವು ಪರಿಷ್ಠ ಪಂಗಡಕ್ಕೆ ಹೋಗುತ್ತೆ, ಸಾಮಾನ್ಯ ಅಭ್ಯರ್ಥಿಗೆ ಹೋಗುತ್ತೆ, 2Aಗೆ ಹೋಗುತ್ತೆ, 2Bಗೆ ಹೋಗುತ್ತೆ, ಮಹಿಳೆಗೆ ಹೋಗುತ್ತೆ, ಮತ್ತು ಅಂಗವಿಕಲರು, ಈ ಥರ ಎಲ್ಲ ಹೊರಟೋಗ್ಬಿಡ್ತಾರೆ. ಇನ್ನೊಂದು ಗುಂಪು ಇರೋದು ಯಾವುದು? ಬಿ ಗುಂಪು.
ಆ ಬಿ ಗುಂಪಿಗೆ ಇದರ ಫಲ ಸಿಗೋದೇ ಇಲ್ಲ, ಉದ್ಯೋಗ ಅವಕಾಶನೇ ಸಿಗೋದಿಲ್ಲ, ಅಷ್ಟು ಅವ್ರಿಗೆ ಹೊರಟೋಗ್ಬಿಡ್ತದೆ. ಇವರು ಬಿ ಗುಂಪು ಇನ್ನು 30 ವರ್ಷ ಕಾಯಬೇಕಾಗುತ್ತೆ. ನಂತರ ಯಾಕೆಂದರೆ ಅವರು ಸರ್ವಿಸ್ಗೆ ಹೋಗಿ ರಿಟೈರ್ ಆಗಿ ಅವರು ಹೋದ್ಮೇಲೆ ಆ ಬಿಂದುಗಳು ಇಲ್ಲಿಗೆ ಶಿಫ್ಟ್ ಆಗ್ತವೆ ಸರ್. ಸೊ ಇದರಿಂದಾಗಿ ಬಲಗೈ ಗುಂಪಿಗೆ ಅನ್ಯಾಯ ಆಗುತ್ತೆ ಅನ್ನುವಂಥದ್ದು ಬಲಗೈ ಬಿ ಗುಂಪಿಗೆ ಸೇರಿದಂಥ ಸಮುದಾಯಗಳ ಒಂದು ಅಸಮಾಧಾನ. ಇನ್ನೊಂದು ಕಡೆ ಎ ಗುಂಪಲ್ಲಿ ಏನಾಗಿದೆ, ಮಾದಿಗ ಸಂಬಂಧಿತ ಜಾತಿಗಳಿರೋದಲ್ಲಿ ಅವರು ಏನು ಮಾಡಿದರು, ಇಲ್ಲಿವರೆಗೂ ಎಲ್ಲ ವಿಚಾರ ಹಾಗೇ ಇದ್ದರು. ಯಾವಾಗ ಇದು ರೋಸ್ಟರ್ ಬಿಂದನ್ನ ಅನೌನ್ಸ್ ಮಾಡಿದ್ರೋ ಇದು ಸರಿ ಇದೆ, ಬಲಗೈನರು ಸರಿ ಇಲ್ಲ ಅಂತ ವಾದ, ಎಡಗೈನರು ಅಂದರೆ ಏನು ಎ ಗುಂಪಿಗೆ ಸೇರಿರತಕ್ಕಂಥವ್ರು ಇದು ಸರಿ ಇಲ್ಲ ಅಂತ 100 ಬಿಂದುಗಳು ಮಾಡಿರೋದು ಸರಿ ಇಲ್ಲ ಅಂತ ಈ ವಾದ. ಈ ಎಲ್ಲ ವಾದಕ್ಕೆ ಸಮಸ್ಯೆಗಳು ಉದ್ಭವ ಆದಮೇಲೆ ಸರ್ಕಾರ ಒಂದು ಸರ್ಕ್ಯುಲರನ್ನು ಹೊರಡಿಸಿ ಏನು ಬಲಗೈ ಸಮುದಾಯಕ್ಕೆ ಏನು ಅನ್ಯಾಯ ಆಗಿತ್ತೋ ಅದನ್ನು ಸರಿಪಡಿಸೋಕ್ಕೆ ಒಂದು ಸರ್ಕ್ಯುಲೇಷನ್ ಹೊರಡ್ತು. ಇಲ್ಲಿ ಗೊಂದಲವನ್ನು ಹೆಂಗೆ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತಂದರೆ 1995ನೇ ಇಸ್ವಿ ಏನು ಹಿಂದೆ ಇದ್ದಂಥ ರೋಸ್ಟರ್ ಬಿಂದು ಇತ್ತಲ್ಲ ಆ ಪ್ರಕಾರ ಮಾಡಿ, ಈ ಹೊಸ 100 ಬಿಂದುಗಳನ್ನ ಇಟ್ಕೊಂಡು ರೋಸ್ಟರ್ ನಿಯಮ ಮಾಡಬೇಡಿ, ಹಿಂದೆ ಇದ್ದಂಥ ಏನು 95ರಲ್ಲಿದ್ದ ರೋಸ್ಟರ್ ನಿಯಮನ ಇಟ್ಕೊಂಡು ಮಾಡಿ ಅಂತ ಎ ಗುಂಪಿನವ್ರ ವಾದ. ಬಿ ಗುಂಪಿನವ್ರ ವಾದ ಇವತ್ತೇನಿದೆ ಅದ್ರ ಪ್ರಕಾರ ಮಾಡಿ, 100 ಬಿಂದುನ ಇಟ್ಕೊಂಡಿದ್ರಲ್ಲ ಇದ್ರ ಪ್ರಕಾರ ಮಾಡಿ ಅನ್ನುವಂಥದ್ದು ಬಿ ಗುಂಪಿನವ್ರ ವಾದ. ಇನ್ನು ಇದು ಯಾಕೆ ಹಿಂಗೆ ಆಗಿದೆ, ಎರಡು ಪೆಟಿಷನ್ಗಳು ಹೈಕೋರ್ಟಲ್ಲಿ ಪೆಂಡಿಂಗ್ ಇದೆ ಸರ್. ಒಳ ಮೀಸಲಾತಿಗೆ ಸಂಬಂಧಪಟ್ಟಂಗೆ ಸರ್ಕಾರ ಪ್ರಜ್ಞಾಪೂರ್ವಕವಾಗಿ ಮಾಡ್ತಾ ಇದೆ. ಪ್ರಜ್ಞಾಪೂರ್ವಕವಾಗಿ ಜಾತಿಗಳ ನಡುವೆ ಕಂದಕವನ್ನು ಸೃಷ್ಟಿ ಮಾಡಿ ಯಾರೂ ಕೂಡ ಇದರ ಫಲವನ್ನು ಉಣಬಾರ್ದು. ಎರಡು ಸರ್ಕಾರಗಳು ಅವರು ಹೆಚ್ಚಿಸಿದರು, ಪಾಪ್ಯುಲೇಷನಲ್ಲಿ ಹೆಚ್ಚಿಸಿದ್ರು, ಅದನ್ನು ಪಾರ್ಲಿಮೆಂಟಲ್ಲಿ ಇಟ್ಟು ಅನುಮೋದನೆ ತಗೊಂಡು ಇವ್ರು ಜಾರಿಗೊಳಿಸಬೇಕಾಗಿತ್ತು, ಅವ್ರು ಕೈ ಬಿಟ್ಬಿಟ್ರು. ಅವರು ಬರೀ ಅಧಿವೇಶನದಲ್ಲಿ ಮಾತ್ರ ತಗೊಂಡ್ರು ತೀರ್ಮಾನನ. ಇವರು ಅಲೆಮಾರಿ ಸಮುದಾಯ, ಅಲೆಮಾರಿ ಸಮುದಾಯ ಇದಕ್ಕೆ ಆ ಸಣ್ಣ ಗುಂಪು ಸರ್. ಒಂದೊಂದು ಜಾತಿ ಎಷ್ಟಿದ್ದಾವೆ ಅಂದರೆ 500 ಇದೆ ಒಂದು ಜಾತಿ, ಒಂದು 1000 ಇದೆ, ಒಂದು ಜಾತಿ 200 ಇದೆ, ಎಲ್ಲ 2000 ಒಳಗಡೆ ಸರ್ ಜಾತಿ ಇರೋದು. ಅಲೆಮಾರಿ ಅಲೆಮಾರಿ ಆ ಸಣ್ಣ ಜಾತಿನ ತೆಗೆದುಕೊಂಡೋಗಿ ಸಿ ಗುಂಪಲ್ಲಿರ್ತಕ್ಕಂಥ ಬಲಾಢ್ಯ ಇವು ಸ್ಪೃಶ್ಯ ಜಾತಿಗಳವು, ಕೊರ್ಮ ಕೊರಚ ಲಮಾಣಿ ಗುಂಪಿಗೆ ಅಲ್ಲಿಗೆ ತೊಗೊಂಡೋಗಿ ಸೇರಿಸ್ಬಿಟ್ರು ಸರ್. ಆದರೆ ನಾಗಮೋಹನ್ ಆ ಥರ ಮಾಡಿರಲಿಲ್ಲ. ಅವರು ಡಿ ಗುಂಪು ಅಂತ ಮಾಡಿ ಅವ್ರಿಗೆ ಪ್ರತ್ಯೇಕವಾಗಿ 1% ಕೊಟ್ಟಿದ್ರು ಅವರು ನ್ಯಾಯಮೂರ್ತಿಗಳು. ಆದರೆ ಸರ್ಕಾರ ಪರಿಷ್ಕರಣೆ ಮಾಡಿ ಇಂಥ ಸಣ್ಣ ಸಮುದಾಯಗಳನ್ನ ಒಂದು ರೀತಿಯಲ್ಲಿ ಆನೆ ಹಿಂಡುಗಳ ನಡುವೆ ಸಣ್ಣ ಮೇಕೆ ಕುರಿ ಅವು ತಗೊಂಡೋಗಿ ಸೇರಿಸ್ದಂಗೆ ಆಗ್ಬಿಡ್ತು. ಅದರೊಳಗಡೆ ಕಾಂಪೀಟ್ ಮಾಡೋಕ್ಕೆ ಆಗಲ್ಲ ಸರ್. ಇಲ್ಲಿವರೆಗೂ ಆ ಸಮುದಾಯದಲ್ಲಿ ವಿದ್ಯಾಭ್ಯಾಸ ಮಾಡಿದವರೇ ಇಲ್ಲ ಸರ್. ಅಂಥವ್ರನ್ನ ತಗೊಂಡೋಗಿ ಅದರೊಳಗೆ ಸೇರಿಸ್ಬಿಡ್ತು. ಹೀಗೆ ಎರಡೂ ಕೇಸ್ಗಳಲ್ಲಿ, ಒಂದು ಜನಸಂಖ್ಯಾವಾರು ಏನು ಏರಿಕೆ ಆಗಿದೆ ಅದ್ರ ಬಗ್ಗೆ ಮತ್ತು ಅಲೆಮಾರಿ ಬಗ್ಗೆ, ಈ ಎರಡೂ ಕೇಸ್ಗಳಿಗೆ ಹೈಕೋರ್ಟು ಸ್ಟೇ ನೀಡಿದೆ. ಈ ಹೈಕೋರ್ಟು ಸ್ಟೇ ವೇಕೇಟ್ ಆಗೋವರೆಗೂ ಒಳ ಮೀಸಲಾತಿನ ಜಾರಿಗೊಳಿಸೋಕ್ಕಾಗಲ್ಲ ಸರ್. ಇದು ಭಾಳ ಸ್ಪಷ್ಟವಾಗಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂಗೆ ಎರಡು ಕೇಸ್ಗಳಲ್ಲಿ ತಡೆಯಾಜ್ಞೆ ನೀಡಿತು ಹೈಕೋರ್ಟ್. ಸೊ ಹೀಗಿದ್ದಾಗ ಈ ನಡುವೆ ಪರಸ್ಪರ ಕಚ್ಚಾಡ್ತಾ ಇದ್ರು. ವಿಶೇಷವಾಗಿ ಅದ್ರ ಬಗ್ಗೆ ನಮ್ಮ ಎಲ್ಲ ಏನಾಗಿದೆ ಅಂದರೆ ಸರ್, ಇನ್ನೊಂದು ಒಂದು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಇಡೀ ಮೀಸಲಾತಿಯಲ್ಲೂ ಬಲಗೈ ಸಮುದಾಯದವರೇ ಕಬಳಿಸ್ತಾ ಇದ್ದಾರೆ. ಮಾದೇವಪ್ಪನರೇ ಅದಕ್ಕೆ ಅವ್ರಿಗೆ ಸಪೋರ್ಟಾಗಿ ನಿಂತವ್ರೆ, ಅವರು ರಾಜೀನಾಮೆ ಕೊಡಬೇಕು, ಅವ್ರ ವಿರುದ್ಧ ದೊಡ್ಡ ಪ್ರತಿಭಟನೆಗಳನ್ನ ಕೆಲವರು ಮುಖಂಡರು ಮಾದಿಗ ಸಮುದಾಯಕ್ಕೆ ಸೇರಿದಂಥ ಜಾತಿ ಸಂಘಟನೆಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಎಲ್ಲ ಸಂಘಟನೆಗಳಲ್ಲ, ಮಾದಿಗ ಸಂಘಟನೆಗಳು. ಇಲ್ಲಿ ಭಾಳ ಒಂದು ಕಾಮನ್ ಸೆನ್ಸ್, ಸಾಮಾನ್ಯ ಜ್ಞಾನ ಅಂದರೆ ಏನು ಅಂದ್ರೆ ಸರ್, ಯಾವುದೇ ವಿಧವಾದಂಥ ಮಹತ್ವವಾದಂಥ ಗಂಭೀರವಾದಂಥ ವಿಚಾರಗಳನ್ನ ತೀರ್ಮಾನ ತೆಗೆದುಕೋಬೇಕಾದ್ರೆ ಸರ್ಕಾರ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ತಗೊಳುತ್ತೆ ಸರ್. ಆ ತೀರ್ಮಾನ ತಗೋಬೇಕಾದ್ರೆ ಅಲ್ಲಿ ಮುಖ್ಯಮಂತ್ರಿ ಇರ್ತಾರೆ, ಉಪಮುಖ್ಯಮಂತ್ರಿ ಇರ್ತಾರೆ, ಕ್ಯಾಬಿನೆಟ್ ದರ್ಜೆ ಮಂತ್ರಿಗಳೆಲ್ಲ ಇರ್ತಾರೆ. ಅದ್ರ ಜೊತೆಗೆ ಮಾದೇವಪ್ಪನವರು ಇರ್ತಾರೆ, ಎಲ್ಲ SC/ST ಮಂತ್ರಿಗಳು ಎಲ್ಲರೂ ಇರ್ತಾರೆ ಅಲ್ಲಿ. ಅವರೆಲ್ಲರಿಗೂ ಕಣ್ಣಿಗೆ ಮಣ್ಣೆರ್ಚಿ ಮಾದೇವಪ್ಪ ಒಬ್ಬರೇ ಯಾವುದಾದ್ರು ಕ್ಯಾಬಿನೆಟ್ ಡಿಸಿಷನ್ ಮಾಡೋಕ್ಕಾಗುತ್ತಾ? ಈಗ ಏನು ಮಾಡಿದ್ದಾರೆ, ಒಳ ಮೀಸಲಾತಿ ಆದೇಶ ಬಿಲ್ ಏನು ಮಾಡಿದ್ದಾರೆ, ಅದು ಎಲ್ಲ ಇಡೀ ಸರ್ಕಾರ ವಿರೋಧ ಪಕ್ಷಗಳು ಸೇರಿ ಆ ಬಿಲ್ಲನ್ನು ಅನುಮೋದನೆ ಮಾಡಿರೋಂಥದ್ದು.
ಬರೀ ಆಡಳಿತ ಪಕ್ಷ ಮಾಡಿಲ್ಲ ಸರ್, ಅದನ್ನು ವಿರೋಧ ಪಕ್ಷಗಳಿಗೂ ಕೂಡ ಅದಕ್ಕೆ ಸಹಕಾರ ಮಾಡಿ ಆ ಬಿಲ್ಲು ಹೊರಗಡೆಗೆ ಬಂದಿದೆ. ಈ 100 ಬಿಂದುಗಳನ್ನ ಮಾಡಬೇಕಾದ್ರೆ ಸ್ವಲ್ಪ ಗೊಂದಲ ಉಂಟಾಗಿದೆ, ಅದನ್ನು ನಿವಾರಣೆ ಮಾಡ್ಕೋಬೋದು. ಆದರೆ ಪರಸ್ಪರ ಹಿಂಗೆ ಇದಾಗಿದ್ದಾರೆ. ನಾವಿಲ್ಲಿ ಯಾವುದೇ ಒಂದು ಜಾತಿ ಪರವಾಗಿ ಇಲ್ಲಿ ಬಂದು ಮಾತಾಡ್ತಾ ಇಲ್ಲ ಸರ್. ಇಲ್ಲಿ ಎಸ್ಸಿನಲ್ಲಿರ್ತಕ್ಕಂಥ 101 ಜಾತಿಗಳಿಗೂ ಕೂಡ ಸಮಾನವಾದಂಥ ಅವಕಾಶನ ಕೊಡಬೇಕು, ನ್ಯಾಯನ ಒದಗಿಸ್ಕೊಡ್ಬೇಕು ಅನ್ನೋಂಥದ್ದು ನಮ್ಮ ಒಂದು ಸಮನ್ವಯ ಸಮಿತಿಯ ಒಂದು ಒಕ್ಕೊರಲಿನ ತೀರ್ಮಾನ ಸರ್. ಆ ಕಾರಣಕ್ಕೆ ಮಹದೇವಪ್ಪನವ್ರ ಬಗ್ಗೆ ಏನು ಅವ್ರ ವಿರುದ್ಧ ನಡೀತಾ ಇದೆ, ಅವರ ರಾಜೀನಾಮೆಗೆ ಒತ್ತಾಯಿಸ್ತಾ ಇದ್ದಾರೆ, ಅದೆಲ್ಲ ನಾವು ನಮ್ಮ ಸಮಿತಿ ಅದನ್ನು ಖಂಡನೆ ಮಾಡ್ತದೆ, ವಿರೋಧ ಮಾಡ್ತದೆ. ಇದನ್ನು ಕೂತು 101 ಜಾತಿಗಳು ಕೂತು ಇದನ್ನು ಬಗೆಹರಿಸ್ಕೋಬೇಕಾಗುತ್ತೆ ಸರ್. ಇದನ್ನು ಬಗೆಹರಿಸೋದು ಸರ್ಕಾರಕ್ಕೆ ಆ ಇಚ್ಛಾಶಕ್ತಿ ಇರಬೇಕು. ಒಂದು ಸಂದರ್ಭದಲ್ಲಿ ಒಂದು ರೀತಿ ತೀರ್ಮಾನ ಮಾಡುತ್ತೆ, ಇನ್ನೊಂದು ಸಂದರ್ಭದಲ್ಲಿ ಇನ್ನೊಂದು ರೀತಿ ತೀರ್ಮಾನ ಮಾಡುತ್ತೆ. ಯಾಕೆ ಏನು ನಡೀತಾ ಇದೆ ಸರ್ಕಾರದಲ್ಲಿ ಅಂತಲೇ ಗೊತ್ತಾಗ್ತಾ ಇಲ್ಲ ಸರ್. ಒಟ್ಟಾರೆ ಈ ಜಾತಿಗಳಿಗೆ ಮುಂಕು ಬೂದಿ ಎರ್ಚ ಅಂತದ್ದು ಈಗ ಏನಾಗ್ತಿದೆ ಅಂತಂದ್ರೆ ಸರ್ ಒಂದು ಒಬ್ರು ನೀವು ಹೇಳ್ದಂಗೆ ನೀವೆಲ್ಲ ಏನು ಒಮ್ಮತ್ತು ಸೂತ್ರ ಪ್ರಕಟಿಸ್ಬೇಕಂದ್ರೆ ಅದ್ರ ಬಗ್ಗೆ ಯಾರು ಮಾತಾಡ್ತಿಲ್ಲ. ಹೌದು ಸರ್. ಈಗ ಒಂದು ಸಮುದಾಯ ಏನ್ ಮಾಡಿ ಬಲಗೈ ಸಮುದಾಯ ಬಂದ್ಬಿಟ್ಟು ಅವ್ರು ಏನ್ ಹೇಳ್ತಾರೆ, ಅವ್ರ ನಾಯಕರ ಪರವಾಗಿ ಮಾತಾಡ್ತಾರೆ, ಇನ್ನೊಬ್ರು ನಾಯಕರು ಮಾತಾಡ್ತಾರೆ. ಇವೆರಡು ಕಿತ್ತಾಟ ನಡೀತಿದಾವೇನ? ಹೌದು ಸರ್. ಹೌದು. ರೋಸ್ಟರ್ ಬಿಂದು ಬಗ್ಗೆ ವೈಜ್ಞಾನಿಕವಾಗಿ ಯಾರು ಹೇಳ್ತಾನೆ ಇಲ್ಲ. ಕೇಂದ್ರ ಸರ್ಕಾರದ ಒಂದು ರೋಸ್ಟರ್ ಬಿಂದು ಇರ್ತದೆ, ರಾಜ್ಯ ಸರ್ಕಾರದ ಒಂದು ಬಿಂದು ಇರುತ್ತೆ ಸರ್, ಅದು ನಿಜ. ನೀವು ಹೇಳುವಂಗೆ ಯಾಕೆ ಗ್ರೋ ಆಗಿತ್ತು ಪ್ರಶ್ನೆ ಅಂತಂದ್ರೆ ಯೂನಿವರ್ಸಿಟಿಗಳು ಪೋಸ್ಟ್ಗಳು ಖಾಲಿ ಆಗ್ತದೆ. ಹೌದು ಸರ್. ಅಲ್ಲಿ ಕಾಲ್ಪರ ಆಗೋದು 7 ತುಂಬಾ ಕಡಿಮೆ ಪೋಸ್ಟ್ಗಳು. ಹೌದು. ಡಿಪಾರ್ಟ್ಮೆಂಟ್ ಅಲ್ಲಿ 3-4 ಜನ ಸಿಕ್ಕಿದ್ರು. ಹೌದು. ಅದು ಪ್ರವರ್ಗ ಒಂದಕ್ಕೆ ಬಂದ್ಬಿಡ್ತದೆ. ಹೌದು. ಇಂಥವ್ರು ಕೆಳಗೆ ಇರ್ತಾರೆ, ಅವ್ರಿಗೆ ಬರೋದೇ ಇಲ್ಲ ಮತ್ತೆ 30 ವರ್ಷಕ್ಕೆ ಬರಬೇಕು. ಹೌದು ಸರ್. ಆ ಸಮಸ್ಯೆ ಬಗೆಹರಿಸಬೇಕು. ಅದ್ರ ಬಗ್ಗೆ ನೀವು ಯಾರು ಮಾಡ್ತಾ ಇಲ್ಲ ಮತ್ತು ಮನವರಿಕೆನೂ ಮಾಡ್ಕೊಡ್ತಿಲ್ಲ. ಕೆಲವರು ತಿಳ್ಕೊಂಡವ್ರು ಏನ್ ಮಾಡ್ತಾರೆ, ನೀವು ಯೋಚನೆ ಪದ್ಧತಿ ಬಗ್ಗೆ ನೀವು ಯಾರು ಸರಿಯಾಗಿ ಜನರಿಗೆ ತಿಳಿಸ್ತೇ ಸಮುದಾಯಕ್ಕೆ ತಿಳಿಸಿ ಹೇಳ್ತಾನೆ ಇಲ್ಲ. ಬರೀ ರಾಜಕಾರಣಿಗಳ ನಡುವೆ ಕಿತ್ತಾಡ್ರಿ. ಎಸ್ಸಿ ಮಾದೇವ ಪರವಾಗಿ ಒಬ್ಬರು ಹೋಗ್ತಿದ್ದಾರೆ. ಇವ್ರು ಬೇರೆ ಇನ್ನು ಎಡಗೈ ಸಮುದಾಯ ಬಗ್ಗೆ ನೀವೇನು ಮುಖಂಡರು ಸಮುದಾಯ ಮುಖಂಡ ನಡೆಸ್ಕೊಂಡ್ರಿ. ಇವರಿಬ್ಬರು ನಡುವೆ ನಿಮ್ಮಿಬ್ಬರ ನಡುವೆ ಕಿತ್ತಾಡ ನಡೀತಿದೆ ವಿನಃ ವಿದ್ಯಾರ್ಥಿಗಳಿಗಾಗಲಿ ಉದ್ಯೋಗಾಕಾಂಕ್ಷಿಗಳಿಗಾಗಲಿ ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ ನೀವು ಸರ್. ಅದೇ ಸರ್, ಇದು ಸರ್ಕಾರ ಮಾಡ್ತಾ ಇರೋಂಥ ಕನ್ಫ್ಯೂಷನ್ಸ್ ಸರ್, ಇದು ಗೊಂದಲಗಳು ಸೃಷ್ಟಿ ಮಾಡ್ತಾ ಇರೋಂಥದ್ದು ಸರ್. ಇಲ್ಲ